ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅತ್ಯಂತ ಕುತೂಹಲದ ವಿಷಯ, ಈ ಸೃಷ್ಟಿ, ನಮಗೆ ಕಣ್ಣಿಗೆ ಕಾಣುವ ಪ್ರಪಂಚ, ಈ ಸೃಷ್ಟಿಯ ರಚನೆ ಇದು ಹೇಗಾಯಿತು? ಮೊದಲೇನೂ ಇರಲಿಲ್ಲ, ಸುಮ್ಮನೆ ಬಯಲು. ಸೃಷ್ಟಿಕರ್ತ ಈ ಬಯಲಿಗೆ ಬಣ್ಣವನ್ನು ತುಂಬಿದ, ಪಂಚಭೂತಗಳನ್ನು ನಿರ್ಮಾಣ ಮಾಡಿದ. ಭೂಮಿ ನಿರ್ಮಾಣ ಆಯ್ತು, ನೀರು ನಿರ್ಮಾಣ ಆಯ್ತು, ಅಗ್ನಿ, ಗಾಳಿ, ಆಕಾಶ, ಭೂಮಿಯ ಮೇಲೆ ಪರ್ವತಗಳು, ನದಿಗಳು, ಸಸ್ಯ, ಮರ, ಕ್ರಿಮಿ, ಕೀಟ, ಪಕ್ಷಿ, ಪಶು, ಪ್ರಾಣಿಗಳು, ಕೊನೆಗೆ ಮನುಷ್ಯ. ಮನುಷ್ಯ ಸೃಷ್ಟಿಕರ್ತನ ಸೃಷ್ಟಿಯ ಅತ್ಯಂತ ವಿಶೇಷ ಕಾಣಿಕೆ. ಮನುಷ್ಯ ಯಾಕೆ ಮನುಷ್ಯ ಸೃಷ್ಟಿಕರ್ತನ ಈ ಸೃಷ್ಟಿಯ ವಿಶೇಷ ಕಾಣಿಕೆ ಅಂದ್ರೆ, ಸುಮ್ಮನೆ ಒಂದು ಕ್ಷಣ ನಾವು ಈ ಸೃಷ್ಟಿಯ ಮೇಲೆ, ಇಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಕಣ್ಣಾಡಿಸಿ ನೋಡೋಣ. ದೇವರು ಆನೆ ನಿರ್ಮಾಣ ಮಾಡಿದ, ಸೃಷ್ಟಿ ಮಾಡಿದ. ಆನೆಗೆ ಶಕ್ತಿ ಕೊಟ್ಟ, ಆದ್ರೆ ಯುಕ್ತಿ ಕೊಡ್ಲಿಲ್ಲ ಅದಕ್ಕೆ. ಜಿಂಕೆಗೆ ಓಡಲಿಕ್ಕೆ ಕೊಟ್ಟ, ಜಿಂಕೆಗೆ ಓಡ್ಲಿಕ್ಕೆ ಬರ್ತೈತಿ, ಆದ್ರೆ ಹಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಬರೀ ಓಡುವ ಶಕ್ತಿ ಇಟ್ಟು ಅದಕ್ಕಷ್ಟ. ಕೋಗಿಲೆಗೆ ಹಾಡುವುದಿಟ್ಟ, ಆದ್ರೆ ಬಣ್ಣ ಬೆಟ್ಟ. ಗಿಳಿಗೆ ಬಣ್ಣ ಕೊಟ್ಟ, ಪಂಜರದೊಳಗಿಟ್ಟ ಅದಕ್ಕೆ, ಹಾಡಕ್ ಕಂಠನ ಕೊಡ್ಲಿಲ್ಲ ಅದಕ್ಕೆ. ಆದ್ರ ಶಕ್ತಿ, ಯುಕ್ತಿ, ಹಾಡಾಕ, ಓಡಾಕ, ಬರಕ, ಬುದ್ಧಿ, ಸಂಶೋಧನೆ ಎಲ್ಲವೂ ಸಹಿತ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡದ್ನಲ್ಲ, ಅವನಿಗೆ ಅನ್ಸಕತ್ ಏನೋ ಕೊರತೆ ಐತಿ ನನ್ನ ಸೃಷ್ಟಿಯೊಳಗಂತ. ಒಂದು ಈ ಸೃಷ್ಟಿಯ ಶಾಂಪಲ್ ಮಾಡ್ಬೇಕನ್ನಿಸ್ತ ಅವನಿಗೆ. ಈಗ ನೀವು ಹಂಪಿಗೆ ಹೋಗ್ತೀರಿ ಅಥವಾ ಬಿಜಾಪುರ ಗೋಲ್ಗುಮ್ಟ ನೋಡಕ್ ಹೋಗ್ತೀರಿ. ಅದನ್ನ 100 ಎಕರೆ ಹಂಪಿ ಯಾರು ನೋಡಕ್ ಸಾಧ್ಯ ಐತಿ? ಈಗ ವಯಸ್ಸಾದವ್ರಿಗೆ ಏನ್ ಮಾಡ್ತಾರಂದ್ರ, ಅಲ್ಲೊಂದು ಮ್ಯೂಸಿಯಂ ಮಾಡ್ಯಾರ. ಇದು 100 ಎಕರೆ ಹಂಪಿಯನ್ನ ಯಾರು ನೋಡಕ್ ಬರುದಿಲ್ಲ. ಈ ಮ್ಯೂಸಿಯಂ ನೋಡಿಬಿಟ್ರೆ 100 ಎಕರೆ ಹಂಪಿ ಅದ್ರಾಗ ಹೆಂಗ್ ಕಾಣ್ತೈತೆ ಅಂತೀವೋ, ಹಂಗ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿರುವ ವಿಶೇಷ ಗುಣವನ್ನಿಟ್ಟು ಒಂದ್ ಏನ್ ನಿರ್ಮಾಣ ಮಾಡದ್ನಲ್ಲ, ಅದು ಮನುಷ್ಯ. ಇದು ಸೃಷ್ಟಿಯ ಇದೊಂದು ಸಣ್ಣ ಮ್ಯೂಸಿಯಂ ಇದ್ದಂಗ ಮನುಷ್ಯ ಅಂತ. ಇಟ್ ಈಸ್ ಎ ಸ್ಯಾಂಪಲ್ ಆಫ್ ಮ್ಯೂಸಿಯಂ. ಒಂದು ಮ್ಯೂಸಿಯಂ ಇದ್ದಂಗ ಸೃಷ್ಟಿಯೊಳಗೆ ನೀವು ಅನ್ನೋದಿಲ್ಲ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ದೇಹದೊಳಗೆ ಸೂರ್ಯನ ಬೆಳಕಿದೆ, ಸಮುದ್ರದ ನೀರಿದೆ, ಪ್ರಾಣವಾದ ವಾಯು ಪ್ರಾಣ ಇದೆ,